ಹಾಯ್ ಎಲ್ಲೋ ಫ್ರೆಂಡ್ಸ್, ನಾನು ನಿಮ್ಮ RK997 ಇವತ್ತಿನ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಬನ್ನಿ ಅದು ಯಾವ ಥರ ರೆಸಿಪಿ ಅಂತ ನೋಡೋಣ. ಇದು ಹಸಿ ತೊಗರಿಕಾಳು ಸಾಂಬಾರು. ಈ ಸೀಸನಲ್ಲಿ ಹಸಿ ತೊಗರಿಕಾಳು ಸಾಂಬಾರು ಅಂದರೆ ಅದಕ್ಕೆ ಒಂದು ಸ್ಪೆಷಲ್ ರುಚಿನೇ ಇರುತ್ತೆ. ಈ ತೊಗರಿಕಾಳು ಸಾಂಬಾರು ಮಾಡೋ ವಿಧಾನ ನೋಡೋಣ ಬನ್ನಿ. ಒಂದು ಪಾತ್ರೆಗೆ ನೀರು ಕುದಿಯೋಕ್ಕಿಟ್ಟು ಆ ಪಾತ್ರೆಯಲ್ಲಿ ಕಾಳು ಹಾಕ್ಬಿಟ್ಟು ಒಂದು ಟೊಮೆಟೊ 4-6 ಹಸಿ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಕುದಿಯೋದಕ್ಕೆ ಬಿಡಬೇಕು. ಇದನ್ನು ಸೈಡಲ್ಲಿ ಇಟ್ಟು ಆಮೇಲೆ ಒಂದು ಪ್ಲೇಟಲ್ಲಿ ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಒಂದು 4-5 ಪೀಸ್ ತೆಂಗಿನಕಾಯಿ ಮತ್ತು ಜೀರಿಗೆ, ಮೆಣಸು ಇಲ್ಲಿ ನಾನು ಹಾಕಿಲ್ಲ, ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಪಾತ್ರೆಯಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಕಾಯೋಕೆ ಬಿಡಬೇಕು. ಅದು ಕಾಯೋದಕ್ಕೆ ಬಿಟ್ಟಮೇಲೆ ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ ಇಟ್ಕೊಂಡಿದ್ದಲ್ಲ ಅದನ್ನು ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಕೆ ಬಿಡಬೇಕು. ಇದ್ರ ಜೊತೆಗೆ ಒಂದು ಸಣ್ಣ ಈರುಳ್ಳಿ ಗೆಡ್ಡೆಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ ಅದನ್ನು ಹಾಕಿಬಿಟ್ಟು ಅದನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಕೆಂಪಾಗಿ ಫ್ರೈ ಮಾಡ್ಕೊಬೇಕು. ಅದಕ್ಕೆ ಮತ್ತು ಮೆಣಸು ಮತ್ತು ಜೀರಿಗೆನ ಆ್ಯಡ್ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀವು ಎಷ್ಟು ಚೆನ್ನಾಗಿ ಹುರ್ಕೊತೀರೋ ಅಷ್ಟೇ ಚೆನ್ನಾಗಿ ಸಾಂಬಾರು ರುಚಿಯಾಗಿ ಬರುತ್ತೆ. ಮತ್ತು ಅದಕ್ಕೆ 4-5 ಪೀಸು ತೆಂಗಿನಕಾಯಿ ಪೀಸನ್ನು ಹಾಕ್ಕೋಬೇಕು. ನೀವು ರುಬ್ಬಿಟ್ಟಾದರೂ ಹಾಕ್ಕೋಬೋದು, ಇಲ್ಲ ತೆಂಗಿನಕಾಯಿ ಪೀಸ್ನಾದರೂ ಹಾಕ್ಕೋಬೋದು. ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಅದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿದಷ್ಟು ತುಂಬ ರುಚಿ ಬರುತ್ತೆ. ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಎಷ್ಟು ಫ್ರೈ ಮಾಡ್ಕೋತೀರೋ ಅಷ್ಟೇ ಸಾಂಬಾರು ರುಚಿಯಾಗಿ ಬರುತ್ತೆ. ಮತ್ತು ಇದನ್ನು ಗ್ಯಾಸ್ ಆಫ್ ಮಾಡಿ ಈ ಬಿಸಿ ಎಲ್ಲ ಆರೋದಕ್ಕೆ ಬಿಡಬೇಕು. ಮತ್ತು ಬಿಸಿ ಆರಿದ್ಮೇಲೂ ಮತ್ತು ಒಂದೊಂದು ಸೌಟ್ ಕೈ ಆಡಿಸ್ತಾನೆ ಇರಬೇಕು. ಅದಾದಮೇಲೆ ಇದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರನ್ನ ತೊಗೊಂಡು ಆ ಮಿಕ್ಸಿ ಜಾರ್ಗೆ ಮಿಶ್ರಣ ಎಲ್ಲ ಹಾಕ್ಕೊಬೇಕು. ಅದ್ರ ಜೊತೆಗೆ ಬೇಯಿಸಿರ್ತಕ್ಕಂಥ ಟೊಮೆಟೊ ಮತ್ತು ಹಸಿ ಮೆಣಸಿನ್ಕಾಯಿನ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಸಹ ಸೇರಿಸ್ಕೊಂಡು ಈ ಮಿಶ್ರಣವನ್ನು ರೆಡಿ ಮಾಡಿಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ಇದನ್ನು ಈ ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಟೊಮೆಟೊ ಎಲ್ಲ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು. ಈಗ ಅರ್ಧ ತರಿಯಾಗಿ ರುಬ್ಬಿದೆ. ಈ ಅರ್ಧ ತರಿಯಾಗಿ ರುಬ್ಬಿರ್ತಕ್ಕಂಥದ್ದಕ್ಕೆ ನಾವು ಬೇಯಿಸ್ಕೊಂಡಿರ್ತಕ್ಕಂಥ ಕಾಳುಗಳನ್ನ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ರೀತಿ ಚೆನ್ನಾಗಿ ರುಬ್ಕೋಬೇಕು. ನಾವು ಎಷ್ಟು ನುಣ್ಣಗೆ ರುಬ್ಕೊತೀವೋ ಅಷ್ಟೇ ಸಾಂಬಾರು ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ. ನೀವು ಇದನ್ನು ಮುದ್ದೆ ಜೊತೆ ತಿಂದಾದ್ರಂತೂ ಸಖತ್ತಾಗಿರುತ್ತೆ. ಒಂದ್ಸರಿ ನೀವು ಮಾಡಿ ನೋಡಿ. ಆಮೇಲೆ ಇದು ರುಬ್ಕೊಂಡಿದ್ದಾದಮೇಲೆ ಒಂದು ಪಾತ್ರೆಯಲ್ಲಿ ಕಾಳುಗಳನ್ನ ಬೇಯಿಸ್ಕೊಂಡಿರ್ತಕ್ಕಂಥ ನೀರಿಗೆ ಈ ಮಿಶ್ರಣ ಅಂದರೆ ಸಾಂಬಾರು ಮಸಾಲೆನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಸ್ವಲ್ಪ ಬಿಸಿನೇ ಇರುತ್ತೆ, ಮಿಕ್ಸ್ ಮಾಡ್ಕೊತಾ ಇರಬೇಕು. ಉಳಿದಿರ್ತಕ್ಕಂಥ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಿ. ಒಂದು ಸೌಟಲ್ಲಿ ನೀಟಾಗಿ ನಿಮ್ಗೆ ಯಾವ ಹದ ಬೇಕೋ ಅದಕ್ಕೆ ಗಟ್ಟಿಯಾದರೂ ಸರಿ, ತೆಳ್ಳಗಾದರೂ ಸರಿ, ನಿಮಗೆ ಯಾವ ಹದ ಬೇಕಾಗುತ್ತೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಮತ್ತು ಈ ಮಿಕ್ಸಿ ಜಾರಲ್ಲಿ ಉಳಿದಿರ್ತಕ್ಕಂಥ ಮಸಾಲೆಯನ್ನು ಅದ್ರ ಜೊತೆಗೆ ಆ್ಯಡ್ ಮಾಡ್ಕೋಬೇಕು. ಇದು ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೊಂದು ಸರಿ ಸಾಂಬಾರಲ್ಲಿ ಸೌಟಲ್ಲಿ ಅಲ್ಲಾಡಿಸ್ಕೋಬೇಕು ಪೂರ್ತಿ. ಇದಾದಮೇಲೆ ನೆಕ್ಸ್ಟು ಒಂದು ಪಾತ್ರೆಗೆ ಒಂದು ಸ್ಪೂನ್ ಎಣ್ಣೆ ಬಿಟ್ಟು ಅದು ಕಾಯೋ ತನಕ ಬಿಟ್ಟು ಒಂದು ಚಿಟಿಕೆ ಸಾಸಿವೆಯನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಚಿಟಪಟ ಅನ್ನೋ ತನಕ ಬೇಯಿಸ್ಕೊಬೇಕು. ಅದಾದಮೇಲೆ ಅದಕ್ಕೆ ಒಂದು ಸೌಟು ಏನು ರುಬ್ಕೊಂಡಿರ್ತೀವಲ್ವ ಮಸಾಲೆ ಸಾಂಬಾರ್ದ ಆ ಸೌಟಲ್ಲಿ ಹಾಕ್ಕೊಬೇಕು. ಒಗ್ಗರಣೆ ಕೊಟ್ಕೊಬೇಕು. ಒಗ್ಗರಣೆ ಕೊಟ್ಟಾದಮೇಲೆ ಸ್ವಲ್ಪ ಉಳಿದಿರ್ತಕ್ಕಂಥ ಸಾಂಬಾರು ಮಸಾಲೆಯನ್ನು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಮತ್ತೊಂದು ಸರಿ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ನೀರು ಬೇಕು ಅಂದರೆ ಹಾಕ್ಕೋಬೋದು. ಈಗ ನಾನು 3 ಜನಕ್ಕೆ ಮಾಡ್ತಾ ಇರೋದ್ರಿಂದ ನನಗಿಷ್ಟು ಸಾಕು.
ಅದಕ್ಕೆ ಸ್ವಲ್ಪ ಕುದಿಯೋಕೆ ಬಿಟ್ಟು ಅದು ಕುದೀತಿದೆ ಅಂತ ಗೊತ್ತಾದಮೇಲೆ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ಕಲಿಸ್ಕೋಬೇಕು. ಉಪ್ಪೆಲ್ಲ ಕರಗಬೇಕಲ್ಲ, ಅದಕ್ಕೆ ನೀಟಾಗಿ ಕಲಿಸ್ಕೋಬೇಕು. ಅದು ಕಲಿಸ್ಕೊಂಡಾದಮೇಲೆ ಚೆನ್ನಾಗಿ ಹದವಾಗಿರಬೇಕು. ಆ ಥರ ಕಲಿಸ್ಕೊಂಡು ಅದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ಅದಕ್ಕೆ ಪೂರ್ತಿ ಪ್ಲೇಟ್ನ ಮುಚ್ಚಿ ಅದನ್ನು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡಿ. ಈಗ ಸಾಂಬಾರು ಕುದೀತಾ ಇದೆ. ವಾವ್, ಇಷ್ಟೇ ತುಂಬ ಸುಲಭವಾದ ವಿಧಾನದಲ್ಲಿ ಹಸಿ ತೊಗರಿಕಾಯಿ ಸಾಂಬಾರು ರೆಡಿ. ಇದು ಮುದ್ದೆ ಜೊತೆ ತಿಂತಾಯಿದ್ರಂತೂ ಆಹಾ, ಈ ಚಳಿಗಾಲಕ್ಕೆ ಇನ್ನೂ ರುಚಿಯಾಗಿ ಇನ್ನೂ ಒಂದ್ಸರಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಸಾಂಬಾರು ರೆಸಿಪಿ ನೀವು ಮಾಡಿ ನೋಡಿ, ಚೆನ್ನಾಗಿದ್ದರೆ ಕಾಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.